ನಮಸ್ಕಾರ, ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಏನೇ ಬರಲಿ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಲ್ ಒಳಗೆ ಇವರಿಗೆ ಜಾಗ ಕಾಯಂ ಕೊಡ್ಲೇಬೇಕು. ಕೊಡ್ಲೇಬೇಕು. ಬಿಹಾರಿ ವಾಜಪೇಯಿ ಸರ್ಕಲ್ಗೆ ಇವರಿಗೆ ಜಾಗ ಕಾಯಂ ಮಾಡಿಕೊಡ್ಲೇಬೇಕು. ಕೊಡ್ಲೇಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಏನೇ ಬರಲಿ, ಕಟ್ಟಿರಲಿ. ಅಂದ್ರೆ ಭಾಳ ಕಷ್ಟ ಆಕೈತಿ. ನಮ್ಗೆ ಏನು ಹೇಳ್ಕೊಳಕ್ ಆಗೋದಿಲ್ರಿಪ್ಪ. ನಾವು ಸಮಾನ ಅಂದ್ರೂ ಒಂದು ಏನು ರೋಡ್ ಹೋಗ್ಯದ ಅಂದಿಂದ ನಾವು ಕಷ್ಟನ್ಯಾಗ ಬಂದೇವ್ರಿ. ನಮ್ದು ಏನು ರೋಡ್ ತಾನು ಮಾಡಿಲ್ಲ. ಈಗ ನಾವು ಸೈಕಿಲ್ಲ ಮೇಡಮ್ ಅವ್ರಿಗೆ ಬಂದು ಅವ್ರು ಪಳೆಯಲ್ಲಿ ಬಿದ್ದೇವಿ. ಅವ್ರು ನಮಗೆ ಏನು ಪ್ಲಾನ್ ಕೊಡ್ತಾರೆ ಅನ್ನೋದು ಅವ್ರಿಗೆ ನಾವು ಬೇಡ್ಕೊತೇವೆ ನೋಡ್ರಿಪ್ಪ. ಇದರಿಂದ ನಮ್ಗೆ ಉಪದೇಶ ಕೊಟ್ರಿ ಅಂದ್ರೆ ನಮ್ಗೆ ಭಾಳ ಚಲೋ ಆಕೈತಿ ನೋಡ್ರಿ. ನಮ್ಗೆ ಎಲ್ಲಾರು 20-23 ಮಂದಿ ಇದೇವ್ರಿ. ನಾವು ಭಾಳ ಕಷ್ಟ ಆಗಿದೇವ್ರಿ. ನಮಗೆ ಮುನ್ಸಿಪಾಲ್ಟಿ ಅವ್ರು ತೊಂದ್ರೆ ಕೊಡ್ತಾರ್ರಿ ಭಾಳ. ನಮ್ಮ ಕಲ್ಲ, ನಮ್ಮ ತಕ್ಕಡಿ, ನಮ್ಮ ಬುಟ್ಟಿ ಎಲ್ಲ ಎತ್ತಿ ಹಾಕಿ ಹೋಗ್ತಾರ ನೋಡ್ರಿ ಪರ. ನಮಗೆ ಭಾಳ ಕಷ್ಟ ಮಾತಾಡ್ತಾರ್ರಿ. ನಮ್ಗೆ ಮಾತಾಡು ಏನು ಶಬ್ದ ನಾವು ಹೇಳಂತೆ ಇಲ್ರಿ. ಅವ್ನು ಅಷ್ಟು ಭಾಳ ಮಾತಾಡ್ಯಾರಿ ನಮ್ಗೆ ಅವರು. ನಮ್ಮ ಹೆಸರು ಎಮ್ಮಕ್ಕ ಶಿವಾನಂದ್ ಅಂಚನೆ ಸರ್. ಯಾರು ನಮ್ದು ಕೇರ್ ಮಾಡೋರ್ರಿ. ದಯವಿಟ್ಟು ನಮ್ಗೊಂದು ಅವಕಾಶ ಮಾಡಿಕೊಡ್ರಿ. ಮಾಡ್ಕೊಂಡ್ ತಿನ್ನೋಂತ ಜಾಗ ಮಾಡಿ. ಬಡವ್ರಿ, ನಾವು ಮನ್ಯಾಗ ದುಡಿಯೋರು ಯಾರು ಇಲ್ರಿ ಸರ್. ನೋಡ್ರಿ, ದಯವಿಟ್ಟು ನಮ್ಗೆ ಒಂದು ಜಾಗ ಮಾಡಿ ತಿನ್ನುವಂತ ಸ್ಥಳದಲ್ಲಿ ಕೊಟ್ಟು ನಮ್ಗೆ ಕರುಣೆ ತೋರಿರಿ ಸರ್. ಬೇಬಿ ಕಂದಾರ. ಇವತ್ತಿನ ಬಿಜಾಪುರ ಜಿಲ್ಲೆಯ ಶಾಸ್ತ್ರಿ ಮಾರ್ಕೆಟ್ ಹತ್ತಿರ ಇರತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯಿಂದ ಅವರು ಸುಮಾರು ವರ್ಷಗಳಿಂದ 20 ವರ್ಷಗಳಿಂದ ಶಾಸ್ತ್ರಿ ಮಾರ್ಕೆಟ್ ಹತ್ತಿರ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥ ಹೆಣ್ಮಕ್ಳು ಇವತ್ತು ನೊಂದು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಆಫೀಸ್ಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗೆ ಒಂದು ಸಾರಿ ಮನವಿ ಸಲ್ಲಿಸಬೇಕು. ಅದರ ನಂತರ ಬೇಕಾದ್ರೆ ನಾವು ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆ ಏನದಲ್ಲ ಅದರ ಹತ್ತಿರ ಮುಂದುಗಡೆ ನಾವು ಸತ್ಯಾಗ್ರಹ ಹೂಡಲಿಕ್ಕೆ ಪ್ರಯತ್ನ ಮಾಡೋಣ. ನಮಗೆ ನ್ಯಾಯ ಸಿಗದೇ ಇದ್ದರೆ ಅಲ್ಲಿ ಸತ್ಯಾಗ್ರಹ ಹೂಡೋದಂತೂ ಖಂಡಿತ. ಅವರಿಗೆ ತಕ್ಷಣದಲ್ಲಿ 1-2 ದಿವಸದಲ್ಲಿ ಅವರಿಗೆ ಆ ಮುನ್ಸಿಪಾಲ್ಟಿ ಅಧಿಕಾರಿಗಳು ತಕ್ಷಣ ಬಂದು ಅವರನ್ನು ಏನು ಕಷ್ಟ ಸುಖ ಇದೆಯೋ ಆ ಕಷ್ಟನ್ನು ಕೇಳಿಕೊಂಡು ಅವ್ರಿಗೆ ಎಲ್ಲಿ ಸೂಕ್ತ ಇದೆಯೋ ಆ ಜಾಗವನ್ನು ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಇಲ್ಲದೇ ಇದ್ದರೆ ನಾವು ಮಹಾನಗರ ಪಾಲಿಕೆ ಮುಂದುಗಡೆ ಧರಣಿ ಸತ್ಯಾಗ್ರಹವನ್ನು ಹೂಡಲಿಕ್ಕೆ ಯಾವುದಕ್ಕೂ ಸರಿಯಲ್ಲ. ನಾವು ಧರಣಿ ಸತ್ಯಾಗ್ರಹವನ್ನು ಹೂಡ್ತೀವಿ ಅಂತ ಹೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಭೀಮರಾಯ್ ಪೂಜಾರಿ ಮಾತಾಡ್ತೀವಿ. ಬೀದಿಯಲ್ಲಿ ಶಾಸ್ತ್ರಿ ಮಾರ್ಕೆಟ್ ಹತ್ರ ವ್ಯಾಪಾರ, ಕಾಯಿಪಲ್ಯ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು, ಅವರಿಗೆ ಸುಮಾರು ದಿನಗಳಿಂದ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಕಾರ್ಪೊರೇಟ್ ಅಧಿಕಾರಿಗಳು. ಅದಕ್ಕಾಗಿ ಇವತ್ತಿನ ದಿವಸ ಅವರು ನೊಂದು ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದ್ದೆವು, ನಮಗೆ ಜೀವನ ನಡೆಸಲಿಕ್ಕಾಗಲ್ಲ, ನಾವು ವ್ಯಾಪಾರ ಇಲ್ಲದೇ ಮನೆಯಲ್ಲಿ ಕುಂದ್ರೂ ಪರಿಸ್ಥಿತಿ ಬಂದದ, ನಮ್ಮ ಮಕ್ಕಳ ಶಿಕ್ಷಣ ಮತ್ತು ನಮ್ಮ ಖರ್ಚು ವೆಚ್ಚಗಳು ಯಾವ ರೀತಿ ನಡೆಸಬೇಕು, ಯಾವ ರೀತಿ ಸಂಸಾರ ಸಾಗಿಸಬೇಕು ಅನ್ನೋದನ್ನು ತಿಳಿಯಲಾರದೇ ಇವತ್ತಿನ ದಿವಸ ಅವರು ಬೀದಿ ಬದಿ ವ್ಯಾಪಾರಸ್ಥರ ಸಂಘವನ್ನು ಮಾಡಿಕೊಂಡು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಇವತ್ತು ವಿಷಯ ಏನಪ್ಪ ಅಂತಂದ್ರೆ ಅವರಿಗೆ ಒಂದು ವಾಜಪೇಯಿ ಸರ್ಕಲ್ ಇದೆ. ಆ ವಾಜಪೇಯಿ ಸರ್ಕಲ್ ಹತ್ತಿರ ಅವರಿಗೆ ಜಾಗವನ್ನು ಫಿಕ್ಸ್ ಆಗಿ ಕೊಡಬೇಕು. ಇಲ್ಲದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಯಾಕಂದರೆ ಅವರ ಜೀವನ ಉಪಾಯದಲ್ಲಿ ಇರತಕ್ಕಂಥವ್ರು, ಅವರಿಗೆ ಜೀವನ ನಡೆಸಲಿಕ್ಕೆ ಬೇರೆ ದಾರಿ ಇಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿದ್ದಂತೆ ಸುಮಾರು ಖರ್ಚು ವೆಚ್ಚಗಳು ಜಾಸ್ತಿ ಇರ್ತದೆ. ಅವ್ರ ಮಕ್ಕಳ ಶಿಕ್ಷಣವನ್ನು ಇರ್ತದೆ. ಅದರ ಜೊತೆಯಲ್ಲಿ ಕೆಲವೊಬ್ಬರು ವಿಧವಾ ಹೆಣ್ಮಕ್ಳಿದ್ದಾರೆ, ಅವರಿಗೆ ತುಂಬ ತೊಂದರೆಯಲ್ಲಿದ್ದಾರೆ. ಅದಕ್ಕಾಗಿ ಆ ಜಾಗವನ್ನು ಅವರಿಗೆ ಬೀದಿ ಬದಿಯಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಅವರಿಗೆ ಸ್ಥಳವನ್ನು ಸರಿಯಾದ ರೀತಿಯಲ್ಲಿ ಯಾವುದೇ ಕಿರುಕುಳ ಕೊಡದೇನೆ ನಮ್ಮ ಕಾರ್ಪೊರೇಟ್ ಅಧಿಕಾರಿಗಳು ಬಂದು, ಸಿಬ್ಬಂದಿಗಳು ಬಂದು ಅವ್ರನ್ನ ತಕ್ಕಡೆ ಮತ್ತು ಅವರಲ್ಲಿರ್ತಕ್ಕಂಥ ಕಾಯಿಪಲ್ಯಗಳನ್ನು ತೊಗೊಂಡು ಹೋಗೋದು, ಅವರಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡೋದು, ಅವರನ್ನು ಅಲ್ಲಿಂದ ಎಬ್ಬಿಸಿ ಕಳಿಸೋದು, ಈ ಥರ ಕಿರುಕುಳನ ಕೊಟ್ಟರೆ ಅವರ ವ್ಯಾಪಾರವನ್ನು ತುಂಬ ತೊಂದರೆಯಲ್ಲಿ ಮತ್ತು ತುಂಬ ನಷ್ಟದಲ್ಲಿ ಜೀವನವನ್ನು ಸಾಗಿಸಬೇಕಾಗ್ತದೆ. ಅದನ್ನು ಆಗಬಾರ್ದು ಅಂತೇಳಿ ಇವತ್ತಿನ ದಿವಸ ನಾವೆಲ್ಲರೂ ಸೇರಿಕೊಂಡು ಈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಅದಕ್ಕಾಗಿ ತಾವೆಲ್ಲ ಜಿಲ್ಲಾಧಿಕಾರಿಗಳು ದಯವಿಟ್ಟು ಅವರ ಮನವಿಯನ್ನು ಸ್ಪಂದನೆ ಮಾಡಿ ಆ ಇರ್ತಕ್ಕಂಥ ಅಧಿಕಾರಿಗಳನ್ನು ಕರೆದು ಅವ್ರನ್ನ ಹೇಳಿ ಈ ರೀತಿ ಆಗಬಾರ್ದು, ಅವರು ಬಡ ಹೆಣ್ಣು ಮಕ್ಕಳದಾರ, ಜೀವನ ಸಾಗಿಸಲಿಕ್ಕೆ ತುಂಬ ತೊಂದರೆ ಇದೆ, ಅವರಿಗೆ ನ್ಯಾಯವಾಗಿ ಈ ಒಂದು ಸ್ಥಳ ಅವಕಾಶನ ಕಲ್ಪಿಸಿಕೊಡಬೇಕು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಲ್ ಹತ್ತಿರ ಮತ್ತು ಆ ಬಾಂಗಿ ದವಾಖಾನೆ ಇದೆ, ಆ ಆಸ್ಪತ್ರೆ ಮುಂದುಗಡೆನೆ
ವ್ಯಾಪಾರ ಮಾಡಲಿಕ್ಕೆ ಅವರ ಜೀವನ ಉಪಯೋಗಕ್ಕಾಗಿ ವ್ಯಾಪಾರ ಮಾಡಲಿಕ್ಕೆ ಯಾವುದೇ ತೊಂದರೆ ಕೊಡಬಾರದು ಅಂತ ಹೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೇವೆ. ಅಧಿಕಾರಿಗಳಾದ ತಾವು ತಕ್ಷಣವೇ ಕರೆದು ಅವರಿಗೆ ನಾಳೆಯಿಂದ ಆ ವ್ಯಾಪಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಬೇಡ್ರಿ, ನೀವು ಒಂದ್ ಸ್ವಲ್ಪ ಪರಿಶೀಲನೆ ಮಾಡ್ರಿ. ಒಂದ್ ಕಡೆ ಪಾರ್ಕಿಂಗ್ ಮಾಡಿದ್ರು ಒಂದ್ 20 ಬರ್ರಿ ಮಗ ಬರ್ರಿ. ಎಲ್ಲರಿಗೂ